ಒಂದು ದಿನ ನೆರೆಯ ರಾಜ್ಯದ ರಾಜನು ಅಕ್ಬರ್ನ ಆಸ್ಥಾನದ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ನಿರ್ಧರಿಸಿದನು. ಅವನು ತನ್ನ ದೂತನ ಮೂಲಕ ಒಂದು ವಿಚಿತ್ರವಾದ ಸವಾಲನ್ನು ಕಳುಹಿಸಿದನು. ದೂತ ದರ್ಬಾರಿಗೆ ಬಂದು ಗರ್ವದಿಂದ ಹೇಳಿದನು, ನಿಮ್ಮ ಆಸ್ಥಾನದಲ್ಲಿ ಬಹಳ ಬುದ್ಧಿವಂತರಿದ್ದಾರೆಂದು ನಾವು ಕೇಳಿದ್ದೇವೆ. ಹಾಗಾದರೆ ನಮಗೆ ಒಂದು ಮಡಕೆ ತುಂಬಿದ ಬುದ್ಧಿ ಕಳುಹಿಸಿ. ಅದನ್ನು ಕಳುಹಿಸಲು ಸಾದರೆ ನೀವು ಸೋಲನ್ನು ಒಪ್ಪಿಕೊಳ್ಳಬೇಕು. ಚಿನ್ನ, ಬೆಳ್ಳಿ, ವಜ್ರಗಳನ್ನು ಮಡಕೆಯಲ್ಲಿ ತುಂಬಬಹುದು, ಆದರೆ ಬುದ್ಧಿಯನ್ನು ಮಡಕೆಯಲ್ಲಿ ತುಂಬುವುದು ಹೇಗೆ? ಬೀರಬಲ್ ಮುಗುಳ್ನಗುತ್ತಾ ಹೇಳಿದ, ಜಹಾಪನ, ನಮಗೆ ಸ್ವಲ್ಪ ಕಾಲ ಕೊಡಿ, ನಾವು ನಿಮ್ಮ ಬೇಡಿಕೆಯನ್ನು ಖಂಡಿತ ಪೂರೈಸುತ್ತೇವೆ. ಬೀರಬಲ್ ಒಂದು ಅದ್ಭುತ ಯೋಜನೆ ಯೋಚಿಸಿದ. ಅವನು ಕುಂಬಾರನಿಂದ ಕಿರಿದಾದ ಬಾಯಿಯ ಕೆಲವು ಮಣ್ಣಿನ ಮಡಕೆಗಳನ್ನು ಮಾಡಿಸಿಕೊಂಡನು. ಆಮೇಲೆ ಒಂದು ಕುಂಬಳಕಾಯಿ ತೋಟಕ್ಕೆ ಹೋಗಿ ಬಳ್ಳಿಯಲ್ಲಿ ಬೆಳೆಯುತ್ತಿದ್ದ ಒಂದು ಸಣ್ಣ ಕುಂಬಳಕಾಯಿಯನ್ನು ಆಯ್ದುಕೊಂಡನು. ಅದನ್ನು ಬಳ್ಳಿಯಿಂದ ಕೀಳದೆ ಎಚ್ಚರಿಕೆಯಿಂದ ಮಡಕೆಯೊಳಗೆ ಇಟ್ಟನು. ದಿನಗಳು ಕಳೆಯುತ್ತಾ ಹೋದವು. ಆ ಕುಂಬಳಕಾಯಿ ನಿಧಾನವಾಗಿ ಮಡಕೆಯೊಳಗೆ ಬೆಳೆದು ಕೊನೆಗೆ ಇಡೀ ಮಡಕೆಯನ್ನು ತುಂಬಿಬಿಟ್ಟಿತು. ಕೆಲವು ವಾರಗಳ ನಂತರ ಬೀರಬಲ್ ಒಂದು ಮಣ್ಣಿನ ಮಡಕೆಯನ್ನು ದರ್ಬಾರಿಗೆ ತಂದನು. ದೂತ ಕುತೂಹಲದಿಂದ ಮಡಕೆಯೊಳಗೆ ನೋಡಿದ. ಅದರೊಳಗೆ ದೊಡ್ಡದಾಗಿ ಬೆಳೆದ ಕುಂಬಳಕಾಯಿ ಇತ್ತು. ಬೀರಬಲ್ ಶಾಂತವಾಗಿ ಹೇಳಿದ, ಇಗೋ ನೋಡಿ, ನಿಮ್ಮ ರಾಜನಿಗೆ ಕಳುಹಿಸುವ ಒಂದು ಮಡಕೆ ಬುದ್ಧಿ, ಆದರೆ ಒಂದು ಷರತ್ತು ಇದೆ. ಈ ಬುದ್ಧಿಯನ್ನು ಹೊರತೆಗೆಯುವಾಗ ಅದನ್ನು ಕತ್ತರಿಸಬಾರದು, ಮಡಕೆಯನ್ನು ಒಡೆಯಬಾರದು. ದೂತ ಬೆರಗಾಗಿ ನಿಂತ. ಮಡಕೆಯನ್ನು ಒಡೆಯದೆ ಅಥವಾ ಕುಂಬಳಕಾಯಿಯನ್ನು ಕತ್ತರಿಸದೆ ಅದನ್ನು ಹೊರತೆಗೆದುದು ಅಸಾಧ್ಯವಾಗಿತ್ತು. ನೆರೆಯ ರಾಜ್ಯದ ರಾಜನು ಈ ವಿಷಯ ತಿಳಿದು ತನ್ನ ತಪ್ಪನ್ನು ಅರಿತುಕೊಂಡನು. ಅವನು ಅಕ್ಬರ್ನಿಗೆ ಕ್ಷಮೆಯಾಚಿಸಿ ಬೀರಬಲ್ನ ಅದ್ಭುತ ಬುದ್ಧಿವಂತಿಕೆಯನ್ನು ಪ್ರಶಂಸಿಸಿದ.